ಕದನ ವಿರಾಮ ಕಂಟಿನ್ಯೂ ನಡೆಯುತ್ತೆ, ಮುಗಿದಿಲ್ಲ. ಇದು ಶಾಂತಿ ಮಾಡಕೊಂತ ಹೋದ್ರೆ ಇನ್ನೂ ಒಳಗಡೆ ಅಂದ್ರೋನಿ ಜಾಸ್ತಿ ದುಶ್ಮನ್ ಹುಟ್ಕೊಂತ. ಯಾರು ಹೇಳಿದ್ರು ಬಿಡಲ್ಲ, ಯಾವ ಟ್ರಂಪ್ ಹೇಳಿದ್ರು ಕೇಳೋದಿಲ್ಲ. ಇನ್ನೂ ಐತಿ ಮುಂದೆ ಅವ್ರಿಗೆ ಮಾರಿ ಹಬ್ಬ. ದೇಶದಲ್ಲಿ ಸಿಂಧೂರ ಒಂದು ಬಹಳ ಮಹತ್ವ ಅದ. ಅದಕ್ಕೆ ಅವ್ರನ್ನ ಹೆಣ್ಮಕ್ಳ ಕಡೆಯಿಂದ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಈಗ ಉಕ್ರೇನ್ ಆಯ್ತಲ್ಲ, ಆ ತರ ಕಂಡೀಷನ್ ಮಾಡಿ ಕೈ ಬಿಡ್ತಾರೆ ನಮ್ಮ ಸೈನಿಕ. ದುಶ್ಮನ್ ಕಾಯಿ ಬಗಲ್ ಮೇಲೆ ಇರ್ತಾರೆ. ಮೊದಲು ನಮ್ಮ ದೇಶದಲ್ಲಿ ವೈರಿಗಳು ಏನಂತ ಕುತಂದ್ರೆ ಅವ್ರನ್ನ ತೆಗೆದಾಗ ಅವಾಗ ನಮ್ಮ ದೇಶ ಮುಂದುವರಿತ. ಮೊದಲಿಗೆ ಈಗಾಗಲೇ ನೀವು ಗಮನಿಸಿದ್ದೀರಾ, ಪೆಹಲ್ಗಾಮ್ ಆದಂತಹ ಒಂದಷ್ಟು ಘಟನೆಗಳು, ಒಂದು ಭಯೋತ್ಪಾದಕರ ನೀಚ ಕೃತ್ಯ, ಅವರನ್ನ ಬಗ್ಗು ಬಡಿಲಿಕ್ಕೆ ಅಥವಾ ಪ್ರತಿಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆ ಮಾಡಿರುವಂತದ್ದು, ಅಲ್ಲಿಯ ಭಯೋತ್ಪಾದಕರನ್ನ ಹೊಡೆದು ಉರುಳಿಸಿರುವಂತದ್ದು. ಏನ್ ಹೇಳ್ತೀರಾ ಸರ್, ಮಾಜಿ ಯೋಧರಾಗಿ, ನೀವು ಮಾಜಿ ಸೈನಿಕರಾಗಿ? ಸರ್, ನಾನೊಬ್ಬ ಮಾಜಿ ಸೈನಿಕನಾಗಿ ನನ್ನ ಹೆಸರು ಸ್ಯಾಮ್ಸಂಗ್ ಗೌಡ್ರ ಅಂತಂದು. ನಾನು 1973 ಮಾರ್ಚ್ ತಿಂಗಳಲ್ಲಿ ನಾನು ಆರ್ಮಿಯಲ್ಲಿ ಜಾಯ್ನ್ ಆಗಿದೆ. ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು 90ರಲ್ಲಿ ರಿಟೈರ್ಡ್, 17 ವರ್ಷ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ. ನಾನು ನಿವೃತ್ತಿ ಆದ ನಂತರ ಸ್ವಂತ ನನ್ನ ಮಗಳನ್ನೇ ಸತೆ ಆರ್ಮಿಗೆ ಕಳಿಸಿದ್ದೀನಿ. ಸೊ ಅವಳು ಈಗ ಪ್ರೆಸೆಂಟು ಚುಂಗ್ಚಾಂಗ್ ಅಂತ ಚೈನಾ ಬಾರ್ಡರಲ್ಲಿ ಇದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಈಗ ಪ್ರೆಸೆಂಟ್ ಅವ್ರಿಗೆ ಮೇಜರ್ ಆಗಿದ್ದಾರೆ. ಸೊ ಅಲ್ಲೇ ಅವರು ಕಾರ್ಯನಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು 17 ವರ್ಷ ಮಿಲಿಟರಿ ಸರ್ವಿಸ್ ಮಾಡಿ ಎಲ್ಲ ಕಡೆ, ರಾಜಸ್ಥಾನ, ಗುಜರಾತು, ಜಮ್ಮು ಕಾಶ್ಮೀರ, ಲೇ ಲದಾಖ್, ಕಾರ್ಗಿಲ್, ಈ ಪ್ರದೇಶ, ಗಡಿಗಾಡು ಪ್ರದೇಶದಲ್ಲಿ ಎಲ್ಲ ಸರ್ವಿಸ್ ಮಾಡಿದ್ದೀನಿ. ಸೊ ಮೊನ್ನೆ ಆದ 26ನೇ ತಾರೀಕು ಆದ ಘಟನೆ ಪಲ್ವಾಗ ಗ್ರಾಮದಲ್ಲಿ, ಸೊ ಅದು ಬಹಳ ಹೀನಾಯ ಕೃತ್ಯವಾದಂಥದ್ದು. ಯಾಕಂದ್ರೆ ಅವರು ನಮ್ಮ ದೇಶದೊಳಗೆ ನುಗ್ಗಿ ಬಂದು ನಮ್ಮ ಜನರನ್ನು ಅವ್ರು ಕೊಲ್ಲಬೇಕಾದ್ರೆ ಅವರು ಅದು ಜನರನ್ನು ಕೇಳ್ಬಿಟ್ಟು, ಧರ್ಮ ಕೇಳ್ಬಿಟ್ಟು ಅವ್ರು ಕೊಂದಿದಾರಲ್ಲ, ತುಂಬ ಹೀನಾಯವಾದ ಕೃತ್ಯ. ಇದನ್ನು ಯಾರು ಸಹಿಸಕ್ಕೆ ಆಗುವಂಥ ಘಟನೆ ಇದು. ಈ ಘಟನೆಯನ್ನು ಬಗ್ಗೆ ಇಡೀ ದೇಶವನ್ನು ಖಂಡನೆ ಮಾಡಿದೆ. ಅದ್ರ ಬಗ್ಗೆ ಪ್ರಧಾನಮಂತ್ರಿಯವರು ಪ್ರತಿಯೊಂದು ನಮಗೆ ಸೈನಿಕರಿಗೆ ಫುಲ್ ಆರ್ಡರ್ ಕೊಟ್ಟಿದ್ದಾರೆ. ಸ್ವಂತ ನಿಮ್ಮ ಏಮು ಟಾರ್ಗೆಟು ರೇಂಜ್ನಲ್ಲಿ ಬಂದರೆ ನಿಮ್ಮ ಕಾರ್ಯ ನೀವು ಕೆಲಸ ಮಾಡಿ ಅಂತ ಆದೇಶ ಕೊಟ್ಬಿಟ್ಟಿದ್ದಾರೆ. ಅದಕ್ಕಾಗಿ ಒಂದು ವಾರ ಎಲ್ಲ ಸ್ಟಡಿ ಮಾಡಿ, ಡಿಪ್ಲಾಯ್ ಮಾಡಿ, ಪ್ರತಿಯೊಂದು ಪೊಸಿಷನ್ ತಗೊಂಡ ನಂತರ 7ನೇ ತಾರೀಕು ಮಿಡ್ ನೈಟ್ನಲ್ಲಿ 1:05ಕ್ಕೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಇದು ಏನು ಪ್ರತೀಕಾರವಾಗಿಲ್ಲ, ಇದು ಪಕ್ಕ ಅವ್ರನ್ನ ಬಗ್ ಬಡಿಬೇಕು. ವೈರಿಗಳು ಬಗ್ ಬಡಿಲಾರ್ದ ಸೊ ಅವರು ಇನ್ನೂ ಹೆಚ್ಚಾಗಿ ಜನರು ಸಾಯಿಸೋದು, ಹಿಂಸೆ ಕೊಡೋದು, ಅನೇಕ ಘಟನೆಗಳು ದೇಶದ ಬಗ್ಗೆ ಅಲ್ಲು ಕಲ್ಲಲು ಮಾಡೋದು, ಈ ಕೃತ್ಯವನ್ನು ಮಾಡ್ತಾರೆ. ಇದಕ್ಕೆ ನಮ್ಮ ಸೈನಿಕರು ಪ್ರತಿಯಾಗಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. 100 ಕಿಲೋಮೀಟರ್ ನುಗ್ಗಿ 9 ಸ್ಥಳದಲ್ಲಿ ಸರಿಯಾಗಿ ಅವ್ರು ಬ್ರಸ್ಟ್ ಮಾಡಿ ಕರೆಕ್ಟ್ ನಿಂತ ಸ್ಥಳದಲ್ಲಿ ಅವರಿಗೆ ಬ್ಲಾಸ್ಟ್ ಮಾಡಿ ಅವ್ರು ಸಾಯಿಸಿದ್ದಾರೆ. ಇದು ಇಡೀ ಸೈನಿಕರ ಬಗ್ಗೆ ಹೆಮ್ಮೆ ಪಡುವಂಥ ಒಂದು ವಿಷಯ. ಇದು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಜನರು ನಮ್ಮ ದೇಶಕ್ಕೆ ತುಂಬ ಹೊಗಳ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಪಿಕ್ಚರ್ ಬಾಕಿ ಏನ್ ಬೋಲ್ತಾರ, ಇನ್ನೂ ಐತಿ ಮುಂದೆ ಅವ್ರಿಗೆ ಮಾರಿ ಹಬ್ಬ. ಅದನ್ನು ಚೆನ್ನಾಗಿ ಅವ್ರು ಮಾಡೇ ಮಾಡ್ತಾರೆ. ನಮ್ಮ ದೇಶ ಸೈನಿಕರು ಪ್ರತಿಯೊಂದು ಯಾರು ಅಮೆರಿಕ ದೇಶ ಪ್ರೆಸಿಡೆಂಟ್ ಹೇಳಿದ್ರು ಸಹ ಅವನು ಪೂರ ವಶವಾಗಿ ಗಿಡದ ಬಡ್ಡಿ ಬೇರೆ ಸಮೇತ ಕೀಳುವರೆಗೆ ಬಿಡಲ್ಲ ನಮ್ಮ ಸೈನಿಕರು. ಪ್ರತಿಯೊಂದು ಅವ್ರಿಗೆ ಎಲ್ಲೆಲ್ಲಿದ್ದರೂ ಅವ್ರು ನುಗ್ಗಿ ಹೊಡಿತಾರೆ. ಒಂದೇಳೆ ಕದನ ವಿರಾಮವನ್ನ ಘೋಷಿಸಿದ್ರೆ ಅವಾಗ ಏನಾಗ್ಬೋದು ಅನ್ನೋದು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಕದನ ವಿರಾಮ ಅಂದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯನ್ ಕೂಡ ಕದನ ವಿರಾಮ ಆಗತ್ತೆ ಅನ್ನುವಂಥದ್ದು ಟ್ರಂಪ್ ಅವರು ಒಂದ್ ಕಡೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅನ್ನುವಂಥದ್ದು ಸುಳಿವಿದೆ, ಮಾಹಿತಿ ಇದೆ. ಏನಾಗ್ಬೋದು ಅನ್ನುವಂಥದ್ದು ಸರ್, ರಾಷ್ಟ್ರಪತಿ ಅಮೇರಿಕದವರು ಟ್ರಂಪ್ ಅವರು ಹೇಳಿದ್ರು ಸಹ ನಮ್ಮ ದೇಶದ ಸೈನಿಕರು ಆಯ್ತು, ನಮ್ಮ ದೇಶದ ಪ್ರಧಾನಮಂತ್ರಿ ಆಯ್ತು, ಇದನ್ನು ಅವ್ರಿಗೆ ಸೈನಿಕರನ್ನ ನಮ್ಮ ಸೈನಿಕರು ಅವನು ಪೂರ್ತಿ ದುಶ್ಮನ್ ಮಟ್ಟ ಹಾಕುವವರೆಗೆ ಬಿಡಲ್ಲ. ಕದನ ವಾರದ 1971 ಇಸ್ವಿಯಲ್ಲಿ 99 ಸೈನಿಕರ ಅರೆಸ್ಟ್ ಮಾಡಿ ಇಟ್ಟಿದ್ರು. ಅವರು ಲಾಹೋರ್ ತಕ್ಕ ಅಟ್ಯಾಕ್ ಮಾಡಿದ್ರು. ಆ ಟೈಮ್ನಲ್ಲಿ ಇವ್ರನ್ನ ಸರಿಯಾಗಿ ಮಟ್ಟ ಮಾಡುವವರೆಗೆ ನಮ್ಮ ದೇಶ ಸೈನಿಕರು ಬಿಡಲ್ಲ, ಯಾರು ಹೇಳಿದ್ರು ಬಿಡಲ್ಲ. ಒಂದು ಸಲ ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಇಡೀ ಪ್ರಪಂಚನ ನೋಡುತ್ತ. ಈ ಉಗ್ರವಾದಿಗಳು ಇದ್ದಾರಲ್ಲ, ಇವನ್ನ ಸರಿಯಾಗಿ ನಮ್ಮ ದೇಶ ಸೈನಿಕರು ಮಾಡ್ತಾರೆ. ಯಾವ ಟ್ರಂಪ್ ಹೇಳಿದ್ರು ಕೇಳೋದಿಲ್ಲ, ಯಾರು ಹೇಳಿದ್ರು ನಮ್ಮ ಸೈನಿಕರು ದೇಶದ ಪಕ್ಕ ಸ್ಟೆಪ್ ತಗೊಂತಾರೆ. ಇದು ಮುಂದುವರಿತಾ ವಾರಾದರೂ ನಮ್ಮ ದೇಶಕ್ಕೆ ಪ್ರತಿಯೊಬ್ಬರು ಎಲ್ಲ ಪಾರ್ಟಿಗಳು ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಪಾರ್ಟಿ ಆಗಲಿ ಅವರೆಲ್ಲ ನಮ್ಮ ಸೈನಿಕರು ಸಪೋರ್ಟ್ ಮಾಡಿದ್ದಾರೆ. ನಿನ್ನೆ ನೋಡಿದ್ರೆ ಎಲ್ಲ ತಿರಂಗ ಯಾತ್ರೆ ಮಾಡಿದ್ದಾರೆ.
ಪ್ರತಿಯೊಂದು ರಾಷ್ಟ್ರದಲ್ಲಿ ದೇಶದಲ್ಲಿ ಎಲ್ಲ ಸೈನಿಕರಿಗೋಸ್ಕರ ಮಾಡ್ತಾರೆ. ವಾರಂಕರ ಆಗೇ ಆಗುತ್ತೆ, ಇದ್ರ ಬಗ್ಗೆ ಏನು ಸಂಶಯ ಇಲ್ಲ. ನಮ್ಮಲ್ಲಿ S-400 ಒಂದು ಐತೆ ರಷ್ಯಾದಲ್ಲಿ ಪರ್ಚೇಸ್ ಮಾಡಿದ್ರು. ಅದು ಎಷ್ಟೇ ಟಾರ್ಗೆಟ್ ರೇಂಜ್ ಬಂದ್ರು ಅದು ಆಟೋಮೆಟಿಕ್ ಕ್ಯಾಚ್ ಮಾಡಿ ಆಟೋಮೆಟಿಕ್ ಬ್ರಸ್ಟ್ ಮಾಡಿ ಅಲ್ಲೇ ಹೊಡೆದು ಬಿಸಾಕಿಬಿಡುತ್ತೆ. ಸೊ ನಮ್ಮ ಪಬ್ಲಿಕ್ ಜನಕ್ಕೆ ತೊಂದರೆ ಆಗೋದಿಲ್ಲ ಅದರಿಂದ. ನಮ್ಮ ಸೈನಿಕರು ಏನು ಕಡಿಮೆ ಇಲ್ಲ, ನಮ್ಗೆ ಆದೇಶ ಸಿಕ್ತು, ಏನು ಸಿಕ್ತು ಕರೆಕ್ಟ್ ಟಾರ್ಗೆಟ್ವಾಗಿ ಅವ್ರನ್ನ ಪೂರ್ತಿ ಬಗ್ಬಿಡ್ತಾರೆ. ಈಗ ಹೆಂಗಂದ್ರೆ ಅವ್ರು ಹಪಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ರಾಜ್ಯ ಮಾಡೋಕ್ಕೂ ಟ್ರಂಪ್ ಮುಖಾಂತರ ಮಾಡ್ತಾ ಇದ್ದಾರೆ, ಬೇರೆ ಚೈನಾದಿಂದ ಮುಖಾಂತರ. ಅದಕ್ಕೂ ಈಗ ನಮ್ಮವರು ಹಿಂದುವರಿಯೋದಿಲ್ಲ, ಮುಂದೆ ಅದಕ್ಕೆ ವರಿತಾರ. ಅವ್ರ ಕೆಲಸ ಸರಿಯಾಗಿ ಮಾಡ್ತಾರ. ನಮ್ಮ ದೇಶದ ಸೈನಿಕರಿಗೆ ಒಳ್ಳೆ ಬಲ ಸಿಕ್ಕಿದೆ. ಆದೇಶ ಬೇಕು ನಮ್ಗೆ ಸೈನಿಕರಿಗೆ. ಅವ್ರು ಪೂರ್ತಿ ಮಟ್ಟ ಮಾಡ್ತಾರ. ಯಾವ ಕಾರಣಕ್ಕೂ ರಾಜಿ ಆಗುವಂತ ಚಾನ್ಸ್ ಇಲ್ಲ. ಅವ್ರ ದುಶ್ಮನ್ಗಳು ಯಾರು ವೈರಿ ಇದ್ದಾರಲ್ಲ, ಉಗ್ರವಾದಿಗಳು, ಅವನ್ ಮಾತ್ರ ಗಿಡ ಸಮೇತ ಕಿತ್ತ. ಓಕೆ, ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನಮ್ಮ ಭಾರತ ದೇಶದ 26 ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡಂತಹ ಏನು ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಮಾಡಿರುವಂತದ್ದು, 100 ಜನ ಭಯೋತ್ಪಾದಕರನ್ನ ಮಟ್ಟ ಹಾಕಿರುವಂತದ್ದು, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆ ದಿಟ್ಟ 2 ಜನ ಮಹಿಳಾ ಅಧಿಕಾರಿಗಳೇ ಅದನ್ನು ನೇತೃತ್ವವನ್ನು ವಹಿಸಿದ್ರು ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್ ಆಪರೇಷನ್ ಸಿಂಧೂರದ ಬಗ್ಗೆ? ಆಪರೇಷನ್ ಸಿಂಧೂರ ಬಗ್ಗೆ ನೋಡಿ, ದೇಶದಲ್ಲಿ ಸಿಂಧೂರ ಅನ್ನೋದು ಬಹಳ ಮಹತ್ವ ಅದ. ಸಿಂಧೂರ ಹೆಣ್ಮಕ್ಳಿಗೆ ಯಾವಾಗಲೂ ಮದುವೆ ಆದ್ಮೇಲೆ ಸಿಂಧೂರ ಹಾಕ್ತಾರೆ. ಇಡೀ ದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, UP ಸಿಂಧೂರ ಬಹಳ ಮಹತ್ವ ಇದೆ. ಸಿಂಧೂ ನದಿ ಅದ. ಸಿಂಧೂ ಯಾವಾಗ ಹೆಣ್ಮಕ್ಳ ಅವ್ರಿಗೆ ಗಂಡನ ಮುಂದೆ ಎದುರುಗಡೆನೂ ಕೊಂದ್ಬಿಟ್ರಲ್ಲ, ಹೆಸರು ಕೇಳಿ ಪ್ಯಾಂಟ್ ಬಿಚ್ಚಿ ಕೇಳಿದ್ರಲ್ಲ, ಧರ್ಮವನ್ನು ಕೇಳಿ ಹಿಂಸೆ ಮಾಡಿ ಸಾಯಿಸಿದ್ರಲ್ಲ, ಅದರಂಥ ನೀಚ ಕೃತ್ಯ ಯಾವುದೂ ಅಲ್ಲ. ಅದಕ್ಕೋಸ್ಕರ ಹೆಣ್ಮಕ್ಕಳನ್ನೇ ಪೈಲಟ್ ಆಗಿ ರಫೇಲ್ ತೊಗೊಂಡು ಹೋಗಿ ಬ್ಲಾಸ್ಟ್ ಮಾಡಿದ್ದಾರೆ. ಅವ್ರು ಎಲ್ಲಿ ಮೇನ್ ಇದೆ ಅಡ್ಡಾನ ಹೊಡೆದಾಕಿದ್ರು. ಅದಕ್ಕೆ ಅವ್ರನ್ನ ಹೆಣ್ಮಕ್ಳ ಕಡೆಯಿಂದ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಸೊ ಅದಕ್ಕೆ ಇಡೀ ಒಳ್ಳೆ ನೋಡುತ್ತೆ, ತಾರೀಫ್ ಮಾಡುತ್ತೆ. ಸೊ ಹೆಣ್ಮಕ್ಳು ಇಷ್ಟು ಬಲಿಷ್ಠವಾಗಿದ್ದಾರೆ, ಫೈಟ್ ಮಾಡ್ತಾರೆ. ನಮ್ಮ ದೇಶ ಸೈನಿಕ ಈಗ ನನ್ನ ಮಗಳು ತಗೋ, ಅವಳು ಚೈನಾದಲ್ಲಿ ಚುಂಗ್ತಾಂಗ್ ಪ್ರದೇಶದಲ್ಲಿದ್ದಾರೆ. 17,886 ಫೀಟ್ನಲ್ಲಿ ಕೆಲಸ ಮಾಡ್ತದೆ. ಸೊ ಅವಳು ಈಗ ನೋಡಿ ಅಲ್ಲಿ ಸುಡಾನ್ನಾಗಿರ್ಲಿ, ಅಲ್ಲಿ ಒಳ್ಳೆ ಕೆಲಸ ಮಾಡಿ ಗೋಲ್ಡ್ ಮೆಡಲ್ ತಗೊಂಡಾರೆ. ಈ ಶೋಕೇಸ್ನಲ್ಲಿ ಐತಿ ಗೋಲ್ಡ್ ಮೆಡಲ್ ತಗೊಂಡಾರೆ. ಸೊ ಸೈನಿಕರು ಯಾವುದಕ್ಕೂ ಕಡಿಮೆ ಇಲ್ಲ ದೇಶದಲ್ಲಿರುವಂಥ ನಮ್ಮ ಸೈನಿಕರು. ಈಗ ಲೇಡೀಸ್ ಏನೈತಲ್ಲ, ಅದಕ್ಕೆ ಅವ್ರು ಸರಿಯಾಗಿ ವರ್ಡ್ ನೋಡ್ಬೇಕು ಅವ್ರನ್ನ. ಅದಕ್ಕೋಸ್ಕರ ಹೆಣ್ಮಕ್ಳ ಕಡೆಯಿಂದ ಸಿಂಧೂರ್ ಅನ್ನೋದು ಮಹತ್ವ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಲಿ ಅಂತ ಈ ಪ್ಲ್ಯಾನ್ ಬೇಕಾದ್ರೆ ಅದು ಸಿಂಧೂರ್ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಕ್ಕೆ ಒಳ್ಳೆ ದೇಶದ ಎಲ್ಲ ತಾರೀಫ್ ಮಾಡ್ತಾರೆ. ಭಾಳ ಒಂದು ಒಳ್ಳೆ ಹೆಸರು ಆಪರೇಷನ್ ಅಂತ. ಈಗ ಹೆಂಗೆ ಕೆಲವು ಸೆಕ್ಟರ್ನಲ್ಲಿ ಕಾರ್ಗಲ್ ಆಯಿತು, ಪೂರಿ ಸೆಕ್ಟರ್ ಆಯಿತು, ಕೆಲವು ಪ್ರದೇಶದಲ್ಲಿ ಅಟ್ಯಾಕ್ ಮಾಡೋದು, ಒಂದೊಂದಕ್ಕೆ ಒಂದು ಆಪರೇಷನ್ಗೆ ಹೆಸರು. ಸೊ ಆ ಹೆಸರು ಪಕ್ಕ ಇದು ಸಿಂಧೂರ್ ಅನ್ನೋದು ಮಹತ್ವ ಅದು. ಹೆಣ್ಣು ಮಕ್ಕಳಿಗೆ ಸಿಂಧೂರ್ಗೆ ಬಹಳ ಮಹತ್ವ ಅದ. ಈಗ ಅವರು ಈ ಗಂಡನೇ ಮುಂದೆ ಸತ್ತು ಹೋದ್ರೆ ಅವ್ರ ಪರಿಸ್ಥಿತಿ ಎಷ್ಟಾಗತ್ತೆ, ಎಷ್ಟು ಇದಾಗುತ್ತೆ. ಇದಕ್ಕೆ ದೇಶದಲ್ಲಿ ನಮ್ಮಂತ ಯಾಕೆ ಹೇಳಿಗಳಾಗಿದ್ದಾರಾ ಅಂತ ಕೆಲವರು. ಅದಕ್ಕೆ ನಮ್ಮ ಸೈನಿಕರು ಹೇಳೇನಿಲ್ಲ, ಪಕ್ಕ ಅವನು ಬಗ್ಬಿಡಿದ ಇನ್ನೂ ವಾರ ಆಗತ್ತೆ, ಸರ್ವನಾಶ ಆಗತ್ತೆ. 50% ಪಾಕಿಸ್ತಾನ ಈ ಮ್ಯಾಪ್ನಲ್ಲಿ ಅಳಗಿಸ್ತು. ಈಗ ಉಕ್ರೇನ್ ಆಯ್ತಲ್ಲ, ಆ ಥರ ಕಂಡೀಷನಲ್ಲಿ ಮಾಡಿ ಕೈ ಬಿಡ್ತಾರೆ ನಮ್ಮ ಸೈನಿಕರು. ಇದಕ್ಕೆ ಟ್ರಂಪ್ ಏನು ಮಾಡೋಕ್ಕಾಗೋದಿಲ್ಲ. ಇಡೀ ವರ್ಲ್ಡ್ನಲ್ಲಿ ನಮ್ಮ ಸೈನಿಕರು 3rd ಪ್ಲೇಸ್ನಾಗಿದ್ದಾರೆ. ನಮಗೆ ಆದೇಶ ಬೇಕು, ಅಮ್ನೇಷನ್ ಬೇಕು, ಬೇಕಾದಂತ ಸಪ್ಲೈ ಕೊಟ್ಟು ಇಡೀ ವರ್ಲ್ಡ್ ಕ್ಯಾಚ್ ಮಾಡೋಷ್ಟು ನಮ್ಮ ಇಂಡಿಯನ್ ತಾಕತ್ತು ಇದೆ. ಸೊ ನಮ್ಮ BL ಅಲ್ಲಿ ಆಕಾಶ್ ಒಂದು ತಯಾರಾಯ್ತು. ನಾನು BL ಅಲ್ಲಿ 21 ವರ್ಷ ಸರ್ವಿಸ್ ಮಾಡಿದ್ದು, 25 ವರ್ಷ. ಆಕಾಶ್ ನಮ್ಮ BL ಅಲ್ಲಿ ತಯಾರಾಗಿದ್ದು. ಸೊ ಆಕಾಶ್ ಅನ್ನೋದು ಅದು ಒಂದು ನಮ್ಮಲ್ಲಿ ತಯಾರಾಗಿದ್ದು. ಅದು ಆಟೋಮೆಟಿಕ್ಲಿ ರೇಂಜ್ ಟಾರ್ಗೆಟ್ ಬರುತ್ತೆ, ಆಟೋಮೆಟಿಕ್ ಸೆಟ್ ಆಗತ್ತೆ, ಕ್ಲೀನ್ ಶೂಟ್ ಮಾಡ್ಬೇಕು. ಸೊ ಅದು ತಳಗೆ ಬಿದ್ದು ಜನಕ್ಕೆ ಯಾವುದೋ ಹಾನಿ ಆಗುದಿಲ್ಲ, ಬಿಲ್ಡಿಂಗ್ ಹಾನಿ ಆಗುದಿಲ್ಲ. ಹೇಗೆ ಅದು ಕಾರ್ಯನಿರ್ವಹಿಸ? ಅದು ಆಟೋಮೆಟಿಕ್ಲಿ ರಡಾರ್ ಫಿಕ್ಸ್ ಮಾಡ್ಬಿಡ್ತಾರೆ. ಸೊ ಆಕಾಶ್ ಅಂತಂದು ರಡಾರ್ನಲ್ಲಿ ಫಿಕ್ಸ್ ಮಾಡ್ತಾರೆ. ಇಷ್ಟು ಕಿಲೋಮೀಟರ್ ರೇಂಜ್ ಬಂದಾಗ ಅಲ್ಲಿದ್ದು ಬಂದಾಗ ಗೊತ್ತಾಗ್ಬಿಡುತ್ತೆ, ಶೋ ಮಾಡ್ಬಿಡುತ್ತೆ. ಆಟೋಮೆಟಿಕ್ ಟಾರ್ಗೆಟ್ ಫಿಕ್ಸ್ ಲಾಕ್ ಆಗುತ್ತೆ, ಆ ರೇಂಜ್ ಬಂದಾಗ ಶೂಟ್ ಮಾಡ್ಬೋದು. ನಮ್ಮ BL ಅಲ್ಲಿ ತಯಾರಿತು. ಸೊ ನಮ್ಮ BL ಅಲ್ಲಿ ಇಕ್ವಿಪ್ಮೆಂಟ್, ರಡಾರು, DRDO, NL, HL ಎಲ್ಲ ಏನು ಡಿಫೆನ್ಸ್ದು ಇಲ್ಲೇ ಉತ್ಪಾದನೆ ಆಯ್ತು, ಬೆಂಗಳೂರಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಏನು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ಏನು ತೊಂದರೆ ಆಗೋದಿಲ್ಲ. ಸೊ ಬಾರ್ಡರ್ನಲ್ಲಿ ಹಿಂಗೆ ನೋಡಿ, ಪಂಜಾಬ್ನಲ್ಲಿ ಏರ್ಸೆಲ್ ಆಯಿತು, ದಾಳಿ ಆಯಿತು,
ಅಮಾಯಕರು ಸ್ವಲ್ಪ ಗುಜರಾತ್ ಸ್ವಲ್ಪ ಕಡಿಮೆ, ಅದು ಜಾಸ್ತಿ ವಾಫಾ ಬಾರ್ಡರ್ ನಲ್ಲಿ ಜಾಸ್ತಿ ಇದಾಗುತ್ತೆ. ಅಲ್ಲಿ ನಿಯರೆಸ್ಟ್ ಫ್ರಂಟ್ ಜಮ್ಮು ದೂರ ಆಗುತ್ತೆ, ಗುಡ್ಗಾಡ್ ಪ್ರದೇಶ. ಈ ಪಂಜಾಬ್ ಐತಿ, ಪಂಜಾಬ ರಾಜಸ್ಥಾನ ಪ್ಲೇನ್ ಇದೆ, ಅಲ್ಲೆಲ್ಲ ಟ್ಯಾಂಕ್ ಇಂದ ಹೊಡೆದಾಕ್ತಾರೆ. ನಮ್ಮಲ್ಲಿ ಏನ್ ಕಡಿಮೆನಿಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಡಿಫೆನ್ಸ್ ಡಿಪ್ಲಾಯ್ ಆಗಿದೆ. ವಾರಕ್ಕೆ ಏನ್ ಹಿಂದೆ ಮುಂದೆ ಒರಿಯೋದಿಲ್ಲ. ಅವ್ರು ಸ್ವಲ್ಪ ತೊಡಲಿ ಅಂತ ಕಾಯ್ತಿದ್ದಾರೆ. ಯಾಕೆ ಇದಕ್ಕೆ ಬೇರೆ ದೇಶದಲ್ಲಿ ಏನೋ ಅಮಾಯಕರು ಕೊಂದ್ರು ಅಂತ ಅಪಮಾನ ಮಾಡೋಕ್ಕಿಂತ ಅವರಾಗೆ ತೊಡಲಿ ಅಂತ ಕಾಯ್ತಿದ್ದಾರೆ. ಅವ್ರು ಒಂದಾಯ್ತು ನಮ್ಮವ್ರು ಹತ್ತಾಗ್ತದೆ. ಸೊ ಹಿಂಗಾಗಿ ಏನಾಗುತ್ತೆ, ದೇಶದಲ್ಲಿ ಅನೇಕ ಭಯೋತ್ಪಾದಕ ಹುಟ್ಟುಪಾಡ್ದು ವರ್ಲ್ಡ್ ನಲ್ಲಿ ನೋಡ್ತಾರೆ ಎಲ್ಲ. ಈಗ ನೋಡಿ ರಷ್ಯಾದವ್ರು ಎಷ್ಟು ತಾರೀಫ್ ಮಾಡ್ತಾರೆ, ಫ್ರಾನ್ಸ್ ಎಲ್ಲ ಸಹಾಯ ಮಾಡಿ, ಚೈನಾದವ್ರು ಕುತಂತ್ರ ಬಿದ್ದವ್ರು ಚೈನಾದ್ದು. ಸೊ ಅವ್ರು ನಂಬಕ್ಕಾಗೋದಿಲ್ಲ. ಈಗ ನಮ್ಮ ಮಗಳು ಅಲ್ಲೇ ಕುತಂತ್ರ ಬುದ್ಧಿ ಮಾಡಿದ್ರೆ ನಾವು ಚೈನಾದಲ್ಲಿ ನಮ್ಮ ಮಗಳು ಅಲ್ಲೇ ಬಾರ್ಡರ್ನಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ, ದೇಶದಲ್ಲಿ ಇಂಥ ನಮ್ಮ ಇಂಟರ್ನಲ್ ಏನಿರ್ತದೆ ವೈರಿ ಕಾಯಿ ದುಶ್ಮನ್ ಕಾಯಿ ಬಗಲ್ ಮೇಲೆ ಇರ್ತಾರೆ. ಮೊದಲು ನಮ್ಮ ದೇಶದಲ್ಲಿ ವೈರಿಗಳು ಏನಂತ ಕುತಂತ್ರ ಅವ್ರನ್ನ ತೆಗೆದಾಕು, ಸರಿಯಾಗಿ ಅವ್ರು ಪಾಠ ಕಲಿಸ್ಬೇಕು. ಅವಾಗ ನಮ್ಮ ದೇಶ ಮುಂದುವರಿತ, ಎಲ್ಲ ಡೆವಲಪ್ ಆಗತ್ತ. ಪ್ರತಿಯೊಬ್ಬರಿಗೂ ಯಾವುದು ನಿರಂತರವಾಗಿ ಆರಾಮಾಗಿ ಜೀವನ ಮಾಡಬಹುದು, ಏನು ತೊಂದರೆ ಇರೋದಿಲ್ಲ. ಎಸ್ ಸರ್, ಇನ್ನ ಸ್ಯಾಮ್ಸನ್ ಸರ್, ನಿಮ್ಮ ಸೇವೆಯ ಅವಧಿಯಲ್ಲಿ ಈ ರೀತಿಯಾದಂತಹ ಒಂದು ಪರಮಾಧಿಕಾರ ಸಿಕ್ಕಿತ್ತ ನಿಮಗೆ, ಪವರ್ ಸಿಕ್ಕಿತ್ತ ಉಗ್ರನ ಬಗ್ಗು ಬಡಿಲಿಕ್ಕೆ ಅನ್ನುವಂಥದ್ದು ಏನಾದ್ರು ಇತ್ತ ಚಾನ್ಸ್ ಸಿಕ್ಕಿತ್ತ ನಿಮಗೆ? ಸರ್, ನೀವು ಭಾಳ ಕೇಳಿದ ಸಂತೋಷ ಆಯಿತು, ತುಂಬ ಸಂತೋಷ. ಕರ್ನಾಟಕದವರಿಗೆ ನಾವು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಸೊ ಇಂಥ ಪ್ರಚಾರ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟಿದ್ರಲ್ಲ, ತುಂಬ ಧನ್ಯವಾದ ಹೇಳ್ತೀನಿ. ನಾನು 1984, 82ರಿಂದ 83, 84ರಲ್ಲಿ ಕಾರ್ಗಲ್ನಲ್ಲಿದ್ದೆ. ಕಾರ್ಗಲ್ ಪ್ಲೇಸ್ ಇದೆ, ಕಾರ್ಗಲ್, ಅಲ್ಲಿದ್ದ ನಮ್ಗೆ ಆದೇಶ ಸಿಕ್ತು. ಇಮಿಡಿಯೇಟ್ಲಿ ಮೂವ್ ಆಗಿ ಪಂಜಾಬ್ ಗೋಲ್ಡನ್ ಟೆಂಪಲ್ಗೆ ನೀವು ಅಲ್ಲಿ ಅಟ್ಯಾಕ್ ಮಾಡಬೇಕು. ಸೊ ನಾವು 4ನೇ ತಾರೀಕು ಜೂನು ಅಲ್ಲಿಂದ ಮೂವ್ ಆಗಿ 7ನೇ ತಾರೀಕಿಗೆ ಬೆಳಗ್ಗೆ ಬಂದು 8ರಿಂದ ಬ್ಲೂ ಸ್ಟಾರ್ ಆಪರೇಷನ್ ಚಾಲು ಆಗಿದೆ. ಜೂನ್ 1984 ಜೂನ್ 7ನೇ ತಾರೀಕಿಂದ ಚಾಲು ಆಗಿದ್ದು 14ನೇ ತಾರೀಕಿವರೆಗೆ 17ನೇ ತಾರೀಕಿಗೆ ಬಿಲ್ಡರ್ನ ಸಾಯಿಸಿದ್ರು. ಸುಮಾರು ಜನ ಉಗ್ರವಾದಿ ಖಾಲಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಲ್ಲ, ಅವ್ರು ಪೂರ್ತಿ ಮಟ್ಟ ಹಾಕಿದ್ರು. ಈ ಹೆಂಗಿತ್ತು ಸರ್ ಆ ಕಾರ್ಯಾಚರಣೆ, ಆ ಸಂದರ್ಭದಲ್ಲಿ ಹೇಗಿತ್ತು ಅಂತ? ಆ ಕಾರ್ಯಾಚರಣೆಯಿಂದ ನಮ್ಮ ಸೈನಿಕರಿಗೆ ಬೂಟ್ ಕಳೆದ್ಬಿಟ್ಟು ಒಳಗೆ ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕಿತ್ತು. ಯಾವುದೇ ಒಂದು ದಿವಸ ಹೋಗಾದ್ರೆ ಬೂಟ್ ಕಳೆದು ಒಳಗೆ ಹೋಗ್ಬೇಕಾದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ, ಈ ಗ್ಲಾಸ್ ಪೀಸ್ ಇರುತ್ತೆ, ಬಾಟಲ್ ಒಡೆದು ಅಲ್ಲೆಲ್ಲೆಲ್ಲಿ ಬಿಸಾಕ್ಬಿಡಿದ್ರು. ಸೈನಿಕರಿಗೆ ಕಾಲಿಡಕ್ಕೆ ಚಾನ್ಸ್ ಇದ್ದಿಲ್ಲ. ಅವ್ರೇನ್ ಮಾಡಿದ್ರು, ಗೋಡೆಯಲ್ಲಿ ಹೋಲ್ ಮಾಡಿ ಹೋಲಿಂದ ನಮ್ಮ ಸೈನಿಕರು ಶೂಟ್ ಮಾಡ್ತಿದ್ರು. ಸೊ ಹಿಂಗಾಗಿ ಜನ ನಮ್ಮ ಸೈನಿಕರು ಸಾಯ್ತಾ ಇದ್ದಾಗ, ಸೊ ನಮ್ಮ ಕರ್ನಲ್ ಒಬ್ಬರು ಇದ್ರು, ಮೇಜರ್ ಅಗ್ರವಾಲ್ ಅಂತ. ಅರೆ ಭಾई बूट पहन के जाओ कोई बात नहीं, अब जा करके अंदर से मारो, दुश्मन को पूरा खत्म करके छोड़ दो. ಅವಾಗ 17ನೇ ತಾರೀಕಿಗೆ ಹೋದಾಗ ಒಳಗೆ ಗೋಲ್ಡನ್ ಟೆಂಪಲ್ ಅಮೃತಸರಲ್ಲಿ ಕಂಪ್ಲೀಟ್ ವಾಶ್ಔಟ್ ಮಾಡಿ ಬಿಲ್ಡರ್ ಅವಾಗ ಸಾಯಿಸಿದ್ರು. ಓಕೆ, ಪಾಕಿಸ್ತಾನದ ಉಗ್ರಗಾಮಿಗಳ ಕಪಿಚೇಷ್ಟೆ ಹೇಗಿತ್ತು ಅಲ್ಲಿ? ಅವ್ರದ್ದು ನರಿಬುದ್ಧಿ ಯಾವ ರೀತಿಯಾಗಿತ್ತು, ನೀವು ನೋಡಿದ್ರಿ ಅನ್ನುವಂಥದ್ದು? ಇವರು ಪಾಕಿಸ್ತಾನ ನಂಬಿ ಹಲಾಲ್ ಅಂತಾರಲ್ಲ, ನಂಬಿಕೆ ಕುತಿ ಕೊಯ್ತಾರ. ಯಾವಾಗಲೂ ದೋಸ್ತಿ ಮಾಡ್ತಾರ, ದೋಸ್ತಿ ಮಾಡಿ ವಿಶ್ವಾಸ ಮಾಡಿ. ಈಗ ನೋಡಿ 1971 ಇಸ್ವಿಯಲ್ಲಿ ವಾರ ಆಯ್ತು. ವಾರ ಆದಾಗ ಈಗ 54 ವರ್ಷದ ಹಿಂದೆ ಆದ ಘಟನೆ ಇವಾಗ ನಡಿಬೇಕಾದ್ರೆ ಸಮझौತೆ ಮಾಡೋದು, ಎಕ್ಸ್ಚೇಂಜ್ ಮಾಡೋದು, ಕಾಲು ಹಿಡಿದು ಕೈ ಹಿಡಿದು, ತಪ್ಪಾಯ್ತು ಅಂತೇಳಿ ಸಾರಿ ಕೇಳೋದು, ಫುಡ್ ಕೇಳೋದು, ಇದೆಲ್ಲ ಸಪ್ಲೈ ನಮ್ಮ ಇಂಡಿಯಾದ ಹೋಗುತ್ತೆ. ಸೊ ಈಗ ಅವ್ರಿಗೆ ಏನಂದ್ರೆ ಇದೊಂದು ಚಾನ್ಸ್. ಈ ಚಾನ್ಸ್ ಏನಂದ್ರೆ ಕಳ್ಕೊಬಾರ್ದು. ನಮ್ಮ ಸೈನಿಕರು ಯಾವಾಗಲೂ ನಮ್ದು ಪ್ರೈಮ್ ಮಿನಿಸ್ಟರ್ ಇದೇ ರಿಕ್ವೆಸ್ಟ್ ಮಾಡ್ತಾನೆ, ಈ ಟೈಮ್ನ ಬರೋಬ್ಬರಿ ಮಟ್ಟ ಹಾಕಿ ಕ್ಲೀನ್ ಕೈ ಬಿಡೋದು. ಅವಾಗ ದೇಶಕ್ಕೆ ಬಲ ಶಕ್ತಿ ಬರುತ್ತೆ, ಇಡೀ ವರ್ಲ್ಡ್ ನಮ್ಮ ದೇಶ ನೋಡುತ್ತೆ. ಸೊ ಅದಕ್ಕೆ ಉಗ್ರವಾದಿ ಮಾತ್ರ ಎಲ್ಲಿ ಉತ್ಪಾದನೆ ಇಡುವಂತ ಶಕ್ತಿ ಇಟ್ಕೋಬಾರ್ದು, ದೇಶದಲ್ಲಿ ಹುಟ್ಟಬಾರ್ದು. ಅಂತ ಮಟ್ಟ ಮಾಡೇ ಮಾಡ್ತಾನೆ ನಮ್ಮ ಸೈನಿಕರು. ಸೊ ನಾವು ಇದ್ರ ಬಗ್ಗೆ ನಾವು ಸೈನಿಕರಿಗೆ ಬಲ ಸಿಕ್ಕೈತಿ. ಈಗ ನೋಡಿ, ಕೆಲವದಲ್ಲಿ ನೀವು ಟಿವಿಯಲ್ಲಿ ನೋಡ್ತೀವಿ, ನೈಟ್ ನೋಡಿದ್ವಿ, ಫುಲ್ ಲೈಟ್ ಕಟಾಪ್, ಎಲ್ಲಿ ಲೈಟ್ ಇತ್ತು ಅಲ್ಲೇ ಬ್ರಷ್ ಮಾಡ್ತಾರೆ. ಅವರು ಡ್ರೋನ್ ಇಂದ ಮಾಡ್ತಾರೆ, ಮೋಸದಿಂದ ಮಾಡ್ತಾರೆ. ಸೊ ನಮ್ಮೂರು ಇಲ್ಲ, 24 hours ಕರೆಕ್ಟ್ ರೆಡಿ ಆಗಿರ್ತಾರೆ. ಒಂದು ಡ್ರೋನ್ ಅಂದ್ರೆ ನಮ್ಮ 10 ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಹೊಡಿತಾರೆ. ಸೊ ಈಗ ನೋಡಿ, ಒಂದ್ ಸ್ವಲ್ಪ ವಾರ ಜಾಸ್ತಿ ಆಗ್ಲಿ, ಲಾಹೋರ್ ತಕ್ಕ ಅವ್ರು ಸರ್ವನಾಶ ಮಾಡ್ಬಿಡ್ತಾರೆ. ಅದು ಮಾತ್ರ 100% ಕಟ್ಟಿಟ್ಟಿರ್ಬಿಟ್ಟು ಅದೇ ಆಗೇ ಇರುತ್ತೆ, ವಾರ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಕದನ ವಿರಾಮ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗಾಗಲೇ ಏನು ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಕದನ ವಿರಾಮ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಈಗ ಲೇಟೆಸ್ಟ್ ಅಪ್ಡೇಟ್ ಆಗಲ್ಲ ಅಂತ ಹೇಳ್ತೀರಾ? ಕದನ ವಿರಾಮ ಆಗಲ್ಲ ಅನ್ನುವಂಥದ್ದು, ಅಥವಾ ಮುಂದುವರಿಯುತ್ತಾ ಯುದ್ಧ, ಭಯೋತ್ಪಾದಕರನ್ನ ಮಟ್ಟ ಹಾಕುವಂತದ್ದ, ಹೇಗೆ?
ಸರ್ ಇದು ಕದನ ವಿರಾಮ ಕಂಟಿನ್ಯೂ ನಡೆಯುತ್ತೆ, ಮುಗಿದಿಲ್ಲ. ಇದು ಶಾಂತಿ ಮಾಡಕ್ಕಂತ ಹೋದ್ರೆ ಇನ್ನೂ ಒಳಗಡೆ ಅಂದ್ರೋನಿ ಜಾಸ್ತಿ ದುಶ್ಮನ್ ಹುಟ್ಕೊಂತಾರೆ. ಅದನ್ನ ಪೂರ್ತಿ ದುಶ್ಮನ್ ಮಟ್ಟ ಹಾಕೋರಿಗೆ ಇದು ನಮ್ಮವ್ರಿಗೆ ಅದಕ್ಕೂ ಒಪ್ಪಾಗಲ್ಲ. ಇದು ಕಂಪ್ಲೀಟ್ ವಾಶ್ ಔಟ್ ಮಾಡಿ ಮುಂದೆ ಸ್ಟೆಪ್ ತಗೋತಾರೆ. ಅಲ್ಲಿವರೆಗೆ ನಮ್ಮವ್ರ ರಾಜಿ ಆಗುದಿಲ್ಲ. ಈ ಪ್ರತಿಯೊಂದು ಸ್ಟೆಪ್ ತಗೊಂಡು ಅವ್ರು ಬಿಡ್ತಾರೆ. ಎಸ್ ಸರ್. ಇನ್ನ ಕೊನೆಯದಾಗಿ ನಮ್ಮ ಹೆಮ್ಮೆಯ ಆರ್ಮಿಗೆ ಯೋಧರಿಗೆ ಏನ್ ಹೇಳಲಿಕ್ಕೆ ಬಯಸಿರ್ತಾರೋ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಮಾಜಿ ಯೋಧರಿದ್ದೀರಾ, ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ಮ ಸೈನಿಕರಿಗೆ ಅಂದ್ರ ಬಲಾಢ್ಯವಾದ ಸೈನಿಕರು. ನಮ್ಮ ಸೈನಿಕರಿಗೆ ಏನ್ ನೋಡಿ ಅಷ್ಟು ಕಷ್ಟಪಟ್ಟು ಹಿಲ್ಲಿದೆ ಗುಡ್ಗಾಡ ಪ್ರದೇಶದಾಗ ಬಾರ್ಡರ್ನಾಗೆಲ್ಲ ಸರ್ವಿಸ್ ಮಾಡ್ತಾರೆ. ಸೊ ಅವರು ರಿಟೈರ್ಡ್ ಆಗಿ ಬಂದ ನಂತರ ಸೊ ಏನೋ ಸರ್ಕಾರದಿಂದ ಒಂದು ಮನವಿ ಸಲ್ಲಿಸ್ತೀವಿ. ಸೊ ಮನವಿ ಸಲ್ಲಿಸಿದ್ರೆ ಯಾವ ಸರ್ಕಾರ ನಮ್ಗೆ ಸ್ಪಂದನೆ ಮಾಡಲ್ಲ. ಫಾರ್ ಎಕ್ಸಾಂಪಲ್ ತಗೊಂಡು ನಾವು ರಿಟೈರ್ಡ್ ಆಗಿ ಇಷ್ಟು ವರ್ಷ ಆಯ್ತು, 90ರಲ್ಲಿ ರಿಟೈರ್ಡ್ ಆಗಿದ್ವಿ. ಸೊ 10 ವರ್ಷ 5 ವರ್ಷ ಸರ್ಕಾರ ಅಥವಾ ಒಂದು ಮನವಿ ಸಲ್ಲಿಸಿದ್ವಿ. ಸೊ ಒಂದು ಸೈಟ್ಗೋಸ್ಕರ ಅಡ್ಡಾಡಿದ್ವಿ. ನಮ್ಮ ಅಖಿಲ ಕರ್ನಾಟಕ ಸಂಘದ ವತಿಯಿಂದ ಹೋಗಿ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿವಿ, DCM ಡಿ ಕೆ ಶಿವಕುಮಾರ್ ಕೊಟ್ಟಿವಿ, ಆಮೇಲೆ ಕಂದಾಯ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ವಿ. ಕೊಡ್ತೀನಿ ಅಂತ ಆಶ್ವಾಸನೆ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ನಾವು ಇದೇ ಮನವಿ ಮಾಡ್ತೀವಿ ಅಖಿಲ ಕರ್ನಾಟಕ ಸಂಘದ ವತಿಯಿಂದ. ದಯವಿಟ್ಟು ಮಾಜಿ ಸೈನಿಕರಿಗೆ ಒಂದು ಏನೋ ಮನವಿ ಇದ್ರೆ ದಯವಿಟ್ಟು ಮಂಜೂರು ಮಾಡಿ, ಅವ್ರಿಗೆ ಸೈಟ್ಗೋಸ್ಕರ ಮಾಡಿ. ನಾವೇನು ಜಮೀನು ಕೇಳ್ತಿಲ್ಲ, ಏನ್ ಮಾಡ್ತಾರೆ. ಎಷ್ಟೋ ಜನ ಕೊಟ್ಟಿದ್ರಿ ಸರ್ ಮನವಿ ನಾವು ಸೈನಿಕ ಸೈಟ್ಗೋಸ್ಕರ ಕೇಳಿದ್ವಿ ಅಖಿಲ ಕರ್ನಾಟಕ ಸಂಘದ ವತಿಯಿಂದ. ಸೊ 150 ಜನಕ್ಕೆ ನಾವು ಸೈಟ್ ಕೊಡ್ತೀನಿ ಅಂತ ಎಲ್ಲ ಇದು ಮಾಡಿ ಅಪ್ರೂವಲ್ ಮಾಡಿ DC ಕಡೆ ಕೊಟ್ಟು ಎಲ್ಲ ಆಗಿ ಇನ್ನೂವರೆಗೂ ಒಂದು ವರ್ಷ ಆದರೂ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ತಮ್ಮ ಕರ್ನಾಟಕ ಟಿವಿ ವತಿಯಿಂದ ಮನವಿ ಮಾಡ್ತೀವಿ, ದಯವಿಟ್ಟು ಇದನ್ನು ತಾವು ಮಾಜಿ ಸೈನಿಕರಿಗೆ ಸೈಟ್ ಕೊಡುವಂಥ ಒಂದು ಸ್ಪಂದನೆ ಮಾಡೋಕ್ಕೆ ತಾವು ಶಿಫಾರಸು ಮಾಡೋಕ್ಕೆ ವಿನಂತಿ ಮಾಡ್ಕೊತೀನಿ. ನಮ್ಮ ಸೈನಿಕರು ಯಾವಾಗಲೂ ದೇಶದ ಬಗ್ಗೆ ಆಗಲಿ ರಾಜ್ಯದಾಗಲಿ ಯಾವುದೇ ಆಗಲಿ ಒಂದು ಕೆಟ್ಟ ಕಾರ್ಯಗಳು ಮಾಡೋದಿಲ್ಲ. ಒಳ್ಳೇದಕ್ಕೆ ಮಾಡ್ತಾರೆ, ಒಳ್ಳೇದು ಹೆಲ್ಪ್ ಮಾಡ್ತಾರೆ. ಸೈನಿಕಗೋಸ್ಕರ ಸರ್ಕಾರ ತಾವು ಸ್ಪಂದನೆ ಮಾಡಿ ಸೈನಿಕರಿಗೋಸ್ಕರ ಸ್ವಲ್ಪ ಹೆಲ್ಪರ್ ಮಾಡಿ, ಸೈಟ್ಗೋಸ್ಕರ ಮನೆ ಮಠ ಇರಾಕೆ ಹೆಣ್ಣು ಮಕ್ಕಳು ಇರಾಕೆ ಒಂದು ಸೈಟ್ ಕೊಡೋಂತ ನಾವು ಮನವಿ ಮಾಡ್ತೀವಿ ಸರ್ಕಾರಕ್ಕೆ. CM ಸಿದ್ದರಾಮಯ್ಯ ಸಾಹೇಬ್ ವಿನಂತಿ ಮಾಡ್ತೀವಿ, ತಮ್ಮ ಮುಖಾಂತರವಾಗಿ ಇದನ್ನು ಮನವಿ ಸಲ್ಲಿಸಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇದಿಷ್ಟು ನಿವೃತ್ತ ಸೈನಿಕರಾದಂತಹ ಸ್ಯಾಮ್ಸನ್ ಗೌಡ ಸರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.